ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಡ್ರಾ ಮಾಡಲು ಮುಂದಾಗಿದ್ರು. ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಮುಂದುವರೆಸಿದ ಪ್ರಸಂಗ ನಡೆಯಿತು. 4ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 138 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 386 ರನ್ ಗಳಿಸಿತು. 5ನೇ ದಿನದ ಆಟ ಕೊನೆಯಾಗಲು ಇನ್ನೂ 15 ಓವರ್ ಬಾಕಿ ಇತ್ತು. ಈ ಸಂದರ್ಭದಲ್ಲಿ ಜಡೇಜಾ 89 ರನ್, ಸುಂದರ್ 80 ರನ್ ಗಳಿಸಿ ಆಟವಾಡ್ತಾ ಇದ್ರು. ಅವರಿಬ್ಬರು ಆಡುತ್ತಿರುವ ಪರಿಯನ್ನ ನೋಡಿ ಬೆನ್ ಸ್ಟೋಕ್ಸ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡುವ ಆಫರ್ ಅನ್ನ ನೀಡಿದ್ರು. ಈ ಆಫರ್ ತಿರಸ್ಕರಿಸಿದ ಜಡೇಜಾ ಮತ್ತು ಸುಂದರ್ ಬ್ಯಾಟ್ ಮಾಡೋದಾಗಿ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ಇಂಗ್ಲೆಂಡ್ ಬೌಲರ್ಗಳು ಬೌಲಿಂಗ್ ಮಾಡಬೇಕಾಯಿತು. ರವೀಂದ್ರ ಜಡೇಜಾ 107 ರನ್, ವಾಷಿಂಗ್ಟನ್ ಸುಂದರ್ 101 ರನ್, 206 ಎಸೆತ, 9 ಬೌಂಡರಿ, 1 ಸಿಕ್ಸ್ ಹೊಡೆದರು. ಜಡೇಜಾ 5ನೇ ಟೆಸ್ಟ್ ಶತಕವನ್ನ ಹೊಡೆದರು. ಇವರಿಬ್ಬರು ಮುರಿಯದ 5ನೇ ವಿಕೆಟ್ಗಳಿಗೆ 334 ಎಸೆತಗಳಲ್ಲಿ 203 ರನ್ ಹೊಡೆಯುವ ಮೂಲಕ ಪಂದ್ಯ ಕೈ ಜಾರದಂತೆ ನೋಡಿಕೊಂಡರು. ವಾಷಿಂಗ್ಟನ್ ಸುಂದರ್ ಮೊದಲ ಶತಕ ಹೊಡೆದ ಬೆನ್ನಲ್ಲೇ ಡ್ರಾ ಮಾಡಲು ಒಪ್ಪಿಗೆ ಸೂಚಿಸಿದ್ರು. ಡ್ರಾಗೊಂಡಾಗ ಭಾರತ 143 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 425 ರನ್ ಹೊಡೆದಿತ್ತು. ಇಂದು ಒಟ್ಟು 82 ಓವರ್ ಎಸೆದು ಇಂಗ್ಲೆಂಡ್ ಬೌಲರ್ಗಳು ಕೇವಲ 2 ವಿಕೆಟ್ ಪಡೆಯಲು ಮಾತ್ರ ಯಶಸ್ವಿಯಾದರು. ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಡ್ರಾ ಮಾಡಲು ಮುಂದಾಗಿದ್ರು. ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಮುಂದುವರೆಸಿದ ಪ್ರಸಂಗ ನಡೆಯಿತು. 4ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 138 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 386 ರನ್ ಗಳಿಸಿತು. 5ನೇ ದಿನದ ಆಟ ಕೊನೆಯಾಗಲು ಇನ್ನೂ 15 ಓವರ್ ಬಾಕಿ ಇತ್ತು. ಈ ಸಂದರ್ಭದಲ್ಲಿ ಜಡೇಜಾ 89 ರನ್, ಸುಂದರ್ 80 ರನ್ ಗಳಿಸಿ ಆಟವಾಡ್ತಾ ಇದ್ರು. ಅವರಿಬ್ಬರು ಆಡುತ್ತಿರುವ ಪರಿಯನ್ನ ನೋಡಿ ಬೆನ್ ಸ್ಟೋಕ್ಸ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡುವ ಆಫರ್ ಅನ್ನ ನೀಡಿದ್ರು. ಈ ಆಫರ್ ತಿರಸ್ಕರಿಸಿದ ಜಡೇಜಾ ಮತ್ತು ಸುಂದರ್ ಬ್ಯಾಟ್ ಮಾಡೋದಾಗಿ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ಇಂಗ್ಲೆಂಡ್ ಬೌಲರ್ಗಳು ಬೌಲಿಂಗ್ ಮಾಡಬೇಕಾಯಿತು. ರವೀಂದ್ರ ಜಡೇಜಾ 107 ರನ್, ವಾಷಿಂಗ್ಟನ್ ಸುಂದರ್ 101 ರನ್, 206 ಎಸೆತ, 9 ಬೌಂಡರಿ, 1 ಸಿಕ್ಸ್ ಹೊಡೆದರು. ಜಡೇಜಾ 5ನೇ ಟೆಸ್ಟ್ ಶತಕವನ್ನ ಹೊಡೆದರು. ಇವರಿಬ್ಬರು ಮುರಿಯದ 5ನೇ ವಿಕೆಟ್ಗಳಿಗೆ 334 ಎಸೆತಗಳಲ್ಲಿ 203 ರನ್ ಹೊಡೆಯುವ ಮೂಲಕ ಪಂದ್ಯ ಕೈ ಜಾರದಂತೆ ನೋಡಿಕೊಂಡರು. ವಾಷಿಂಗ್ಟನ್ ಸುಂದರ್ ಮೊದಲ ಶತಕ ಹೊಡೆದ ಬೆನ್ನಲ್ಲೇ ಡ್ರಾ ಮಾಡಲು ಒಪ್ಪಿಗೆ ಸೂಚಿಸಿದ್ರು. ಡ್ರಾಗೊಂಡಾಗ ಭಾರತ 143 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 425 ರನ್ ಹೊಡೆದಿತ್ತು. ಇಂದು ಒಟ್ಟು 82 ಓವರ್ ಎಸೆದು ಇಂಗ್ಲೆಂಡ್ ಬೌಲರ್ಗಳು ಕೇವಲ 2 ವಿಕೆಟ್ ಪಡೆಯಲು ಮಾತ್ರ ಯಶಸ್ವಿಯಾದರು. ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಡ್ರಾ ಮಾಡಲು ಮುಂದಾಗಿದ್ರು. ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಮುಂದುವರೆಸಿದ ಪ್ರಸಂಗ ನಡೆಯಿತು. 4ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 138 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 386 ರನ್ ಗಳಿಸಿತು. 5ನೇ ದಿನದ ಆಟ ಕೊನೆಯಾಗಲು ಇನ್ನೂ 15 ಓವರ್ ಬಾಕಿ ಇತ್ತು. ಈ ಸಂದರ್ಭದಲ್ಲಿ ಜಡೇಜಾ 89 ರನ್, ಸುಂದರ್ 80 ರನ್ ಗಳಿಸಿ ಆಟವಾಡ್ತಾ ಇದ್ರು. ಅವರಿಬ್ಬರು ಆಡುತ್ತಿರುವ ಪರಿಯನ್ನ ನೋಡಿ ಬೆನ್ ಸ್ಟೋಕ್ಸ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡುವ ಆಫರ್ ಅನ್ನ ನೀಡಿದ್ರು. ಈ ಆಫರ್ ತಿರಸ್ಕರಿಸಿದ ಜಡೇಜಾ ಮತ್ತು ಸುಂದರ್ ಬ್ಯಾಟ್ ಮಾಡೋದಾಗಿ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ಇಂಗ್ಲೆಂಡ್ ಬೌಲರ್ಗಳು ಬೌಲಿಂಗ್ ಮಾಡಬೇಕಾಯಿತು. ರವೀಂದ್ರ ಜಡೇಜಾ 107 ರನ್, ವಾಷಿಂಗ್ಟನ್ ಸುಂದರ್ 101 ರನ್, 206 ಎಸೆತ, 9 ಬೌಂಡರಿ, 1 ಸಿಕ್ಸ್ ಹೊಡೆದರು. ಜಡೇಜಾ 5ನೇ ಟೆಸ್ಟ್ ಶತಕವನ್ನ ಹೊಡೆದರು. ಇವರಿಬ್ಬರು ಮುರಿಯದ 5ನೇ ವಿಕೆಟ್ಗಳಿಗೆ 334 ಎಸೆತಗಳಲ್ಲಿ 203 ರನ್ ಹೊಡೆಯುವ ಮೂಲಕ ಪಂದ್ಯ ಕೈ ಜಾರದಂತೆ ನೋಡಿಕೊಂಡರು. ವಾಷಿಂಗ್ಟನ್ ಸುಂದರ್ ಮೊದಲ ಶತಕ ಹೊಡೆದ ಬೆನ್ನಲ್ಲೇ ಡ್ರಾ ಮಾಡಲು ಒಪ್ಪಿಗೆ ಸೂಚಿಸಿದ್ರು. ಡ್ರಾಗೊಂಡಾಗ ಭಾರತ 143 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 425 ರನ್ ಹೊಡೆದಿತ್ತು. ಇಂದು ಒಟ್ಟು 82 ಓವರ್ ಎಸೆದು ಇಂಗ್ಲೆಂಡ್ ಬೌಲರ್ಗಳು ಕೇವಲ 2 ವಿಕೆಟ್ ಪಡೆಯಲು ಮಾತ್ರ ಯಶಸ್ವಿಯಾದರು.